ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ನಾವು 9 ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಮನಿ ಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ತುಂಬ ಇಂಪಾರ್ಟೆಂಟ್ ಚರ್ಚೆ. ಅದು ಏನು ಅಂದರೆ, ನಮಗೆ ಪುರಾಣಗಳು ಏನು ಹೇಳ್ತದೋ ಅದೆಲ್ಲ ಪಾಸಿಟಿವೇ ಆಗಿರುತ್ತೆ, ಆದರೆ ನಾವು ಥಿಂಕ್ ಮಾಡೋದು ನೆಗೆಟಿವ್ ಆಗಿರುತ್ತೆ. ಅದು ಹೇಗೆ ಅನ್ನೋದು ಒಂದೆರಡು ಎಕ್ಸಾಂಪಲ್ ಹೇಳ್ತೀನಿ. ಅದರಿಂದ ನಾವು ಪಾಸಿಟಿವ್ ಆಗಿ ಹೇಗೆ ಥಿಂಕ್ ಮಾಡಬೇಕು, ಥಾಟ್ಸ್ನ ರಿಲೀಸ್ ಮಾಡಬೇಕು, ನಮ್ಮ ಫ್ಯೂಚರ್ನ ಬ್ಯೂಟಿಫುಲ್ ಆಗಿ ಕಟ್ಕೊಬೇಕು ಅನ್ನೋದು ಒಂದೆರಡು ಸೆಂಟೆನ್ಸಲ್ಲಿ ಇಲ್ಲಿ ಡಿಸ್ಕಸ್ ಮಾಡೋಣ. ಅಂದರೆ ಇಲ್ಲಿ ಪುರಾತನಗಳು ಅಂತ ಯಾಕೆ ಹೇಳಿದಂದರೆ, ಈ ಪುರಾಣಗಳಲ್ಲಿ ಏನಿದೆ, ಸಾಕ್ಷಾತ್ ಶ್ರೀಕೃಷ್ಣ ಭಗವಾನ ದುರ್ಯೋಧನ ಮಹಾರಾಜ್ಗೆ ಏನು ಹೇಳ್ತಾನೆ, ಯುದ್ಧ ಮಾಡೋದು ಬೇಡ ಅಂತ ಹೇಳ್ತಾರೆ. ಆದರೆ ಅವ್ರ ಮನಸ್ಸಲ್ಲೇನು ಯುದ್ಧ ಮಾಡಬೇಕಂತಲೇ ಇರುತ್ತೆ. ಸೊ ಅಲ್ಲಿ ಏನು ನಡೆಯುತ್ತೆ, ನೆಗೆಟಿವೇ ಆಗುತ್ತೆ. ಒಳಗಡೆ ನಾವು ನೆಗೆಟಿವ್ ಥಿಂಕ್ ಮಾಡ್ತಾ ಇದ್ರೆ ನೆಗೆಟಿವ್ ಆಗುತ್ತೆ. ಆದರೆ ಇಲ್ಲಿ ಪಾಸಿಟಿವ್ ಆಗಿ ಪರಮಾತ್ಮ ಥಿಂಕ್ ಮಾಡ್ತಾ ಇದ್ರು ಅಲ್ಲಿ ಕೇಳಿಸ್ಕೊಳಕ್ಕೆ ಅವ್ರು ರೆಡಿ ಇಲ್ವಲ್ಲ. ಸೊ ಎದುರು ಬದ್ರು ಇರೋರು ಇಬ್ಬರು ಪಾಸಿಟಿವ್ ಆಗಿದ್ರೇ ರಿಸಲ್ಟ್ ಕೂಡ ಪಾಸಿಟಿವ್ ಆಗಿ ಬರುತ್ತೆ. ಈಗ ನಾನಿಲ್ಲಿ ಈ ಒಂದು ಸೆಂಟೆನ್ಸ್ ಯಾಕೆ ಹೇಳಕ್ಕೆ ಬರ್ತಿದ್ದೀನಿ ಅಂದರೆ, ಎಲ್ಲ ಪುರಾಣಗಳಲ್ಲಿ ಪಾಸಿಟಿವ್ ಆಗಿ ಲೈಫ್ ಚೇಂಜಿಂಗ್ ಬಗ್ಗೆನೇ ಇರುತ್ತೆ, ಆದರ್ಶವಾಗಿ ತಗೋಬೇಕಾಗಿರೋ ವಿಷಯಗಳೇ ಇರ್ತವೆ. ಆದರೆ ನಾವು ಅದು ಕತೆಗಳಿಗೆ ಮಾತ್ರ ಸೀಮಿತ ಮಾಡ್ತೀವಿ. ಅವುಗಳನ್ನ ಆ್ಯಸ್ ಇಟ್ ಈಸ್ ನಮ್ಮ ಲೈಫಲ್ಲಿ ಫಾಲೋ ಮಾಡಿದ್ರೆ ನಾವು ಕೂಡ ಪಾಸಿಟಿವ್ ರಿಸಲ್ಟ್ನೇ ಪಡಿತೀವಿ, ಅದರಲ್ಲಿ ಡೌಟೇ ಇಲ್ಲ, ಎರಡನೇ ಮಾತೇ ಇಲ್ಲ. ಆದರೆ ನಾವು ಅದೆಲ್ಲ ಹಳೇದು ಬಿಡು, ಪುರಾಣಗಳು ಬಿಡು, ಪುರಾತನದ್ದು ಬಿಡು, ಅವೆಲ್ಲ ಆಗಿನ ಕಾಲದ ಬಿಡು, ನಮಗೆಲ್ಲ ಹಂಗೆಲ್ಲ ಆಗುತ್ತಾ, ಆಗಲ್ಲ, ನಾವೆಲ್ಲ ಅವನ್ನೆಲ್ಲ ಫಾಲೋ ಮಾಡೋಕ್ಕಾಗಲ್ಲ, ನಾವೇ ಅಂದ್ಕೊಂಡ್ಬಿಡ್ತೀವಿ ಇವೆಲ್ಲ ನಮ್ಮ ಲೈಫ್ಗಳಲ್ಲಿ ನಡೆಯುತ್ತಾ, ಹಿಂಗೆಲ್ಲ. ಸೊ ಈಗ ಫ್ಯಾಕ್ಟಿಗೆ ಬರೋಣ. ಪುರಾಣಗಳು ಕಂಪೇರ್ ಮಾಡಿ ಹೇಳಿದ್ರೆ ಹಿಂಗೆ ಹೇಳ್ಕೊತೀವಿ, ಹಿಂಗೆ ಮಾತಾಡ್ತೀವಿ ಅಂತ ನಾ ಹೇಳ್ತಾ ಇರೋದು. ಈಗ ನಡೀತಾ ಇರೋ ಜೀವನದಲ್ಲಿ ನಾವು ನೆಗೆಟಿವ್ನ ಹೇಗೆ ಅನ್ಕೊತೀವಿ, ಅದರಿಂದ ಹೊರಗೆ ಹೇಗೆ ಬರಬೇಕು, ಎಕ್ಸಾಂಪಲ್ ಸಮೇತ ಹೇಳ್ತೀನಿ. ಈಗ ಒಂದು ನನ್ನ ಮಗ ಉದ್ಧಾರ ಆಗಲ್ಲ ಬಿಡು, ಅವನು ಹಂಗೆ ಬಿಡು, ಅವನು ಹಠಮಾರಿ, ಅವನಿಗೆ ಜೀವನದ ಬಗ್ಗೆ ಕಾಳಜಿ ಇಲ್ಲ, ನೆಗ್ಲೆಕ್ಟ್ ಮಾಡ್ತಾನೆ, ಯಾವಾಗಲೂ ದೋಸ್ತುಗಳ ಜೊತೆ ಇರ್ತಾನೆ, ಸಮಯನ ವ್ಯರ್ಥ ಮಾಡ್ತಾನಿದ್ದಾನೆ, ಈಗೆಲ್ಲ ನಿಮ್ಮ ಬಾಯಿಗಳಲ್ಲಿ ನಿಮ್ಮ ಒಂದು ಮಕ್ಕಳ ಬಗ್ಗೆ ಅಥವಾ ಫ್ಯೂಚರ್, ಮಕ್ಕಳಂದ್ರೇ ಫ್ಯೂಚರ್ ಅಲ್ವಾ. ಸೊ ಫ್ಯೂಚರ್ ಬಗ್ಗೆ ನಿಮಗೆ ತಿಳಿದಂಗೆ ತುಂಬ ನೆಗೆಟಿವ್ ಆಗಿ ಮಾತಾಡಿರ್ತೀವಿ. ಸೊ ಹಾಗಾಗಿ ನೀವು ನೆಕ್ಸ್ಟ್ ಮಾತಾಡುವಾಗ ಈ ರೀತಿ ಹೇಳ್ಕೊಬೇಕು. ಅದು ಮಗ ಆಗಿರಲಿ, ಮಗಳಾಗಿರಲಿ, ಯಾವುದೇ ಒಂದು ಸಂಬಂಧದ ಬಗ್ಗೆ ವ್ಯಕ್ತಪಡಿಸ್ಬೇಕು ಬೇರೆಯವ್ರ ಮುಂದಗಡೆ ಅಂದಾಗ ನಿಮಗೆ ನೆಗೆಟಿವ್ ಒಳಗಡೆ ಇದ್ರೂ ಸಹ ಪಾಸಿಟಿವೇ ಮಾತಾಡಿ. ಇನ್ನು ಮುಂದಕ್ಕೆ ನಿಮ್ಮ ಲೈಫಲ್ಲಿ ಅವ್ರ ನಡುವಿನ ಸಂಬಂಧ ಪಾಸಿಟಿವ್ ಆಗೇ ಇರುತ್ತೆ. ಅದು ಹೇಗೆ ಅಂದರೆ ಫಾಲೋ ಮಾಡಿ ನೋಡಬೇಕು ಅಷ್ಟೇ, ಫಾಲೋ ಮಾಡಿ ನೋಡಿ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ತಂದೆ ಅವ್ರ ಮಗನ ಬಗ್ಗೆ ನೋವು ಹೇಳ್ಕೊತಾ ಇರ್ತಾನೆ, ನೆಗೆಟಿವ್ ಆಗಿ ಮಾತಾಡ್ತಾ ಇರ್ತಾನೆ, ಅವನು ಜೀವನದಲ್ಲಿ ಉದ್ಧಾರ ಆಗಲ್ಲ ಬಿಡು, ಅವನು ನನ್ನ ಮಾತೇ ಲೆಕ್ಕಿಸೋದಿಲ್ಲ, ಕೇಳೋದೇ ಇಲ್ಲ, ಅವನಿಗೆ ದೊಡ್ಡವರಂದರೆ ಮರ್ಯಾದೆ ಇಲ್ಲ, ಅವನಿಗೆ ಎಜುಕೇಷನ್ ಮೇಲೆ ಆದರೆ ಇಂಟ್ರೆಸ್ಟ್ ಇಲ್ಲ, ಈ ರೀತಿ ಎಜುಕೇಷನ್ ಪರ್ಪಸ್ ಆಗಿರ್ಬೋದು, ಕೆಲಸದ ಬಗ್ಗೆ ಆಗಿರಬಹುದು. ಸೊ ಈ ರೀತಿ ಎಲ್ಲ ಹೇಳ್ತಾ ಇರ್ಬೋದು. ಅದನ್ನೆಲ್ಲ ಒಂದೇ ಒಂದು ಸಲ ಪಾಸಿಟಿವ್ ಆಗಿ ಅಂದ್ಕೊಂಡು ನೋಡಿ. ಸೊ ಪಾಸಿಟಿವ್ ಆಗಿ ಅಂದ್ಕೊಂಡು ನೋಡಿ, ನನ್ನ ಮಗ ನನ್ನ ಮಾತು ಯಾವಾಗಲೂ ಕೇಳ್ತಾನೆ, ಅವನು ಜೀವನದಲ್ಲಿ ಪ್ರಗತಿ ನೋಡ್ತಿದ್ದಾನೆ, ಪ್ರೋಗ್ರೆಸ್ ಆಗಿದ್ದಾನೆ, ಡೆವಲಪ್ಮೆಂಟ್ ಕಡೆ ಫೋಕಸ್ ಮಾಡ್ತಿದ್ದಾನೆ, ಅವನು ಒಳ್ಳೆ ಜ್ಞಾನಿ, ಅವನು ಜೀವನದ ಬಗ್ಗೆ ಒಳ್ಳೆ ಕಾಳಜಿ ಹೊಂದಿದ್ದಾನೆ. ಈ ರೀತಿ ಈ ಸೆಂಟೆನ್ಸ್ ಬೆಳೆಸ್ಕೊಂಡು ಹೋದರೆ ಎಲ್ಲ ಹೇಳ್ಬೋದು. ಆದರೆ ಅವನು ಪ್ರಗತಿ ನೋಡ್ತಿರ್ತಾನೆ, ಯಾವಾಗಲೂ ಅವನ ಜೀವನದಲ್ಲಿ ಪ್ರಗತಿ ನೋಡ್ತಿರ್ತಾನೆ ಅಂತ ಒಂದು ಸೆಂಟೆನ್ಸ್ ಹೇಳಿದ್ರೆ ಎಲ್ಲ ಪಾಸಿಟಿವೇ ಅಲ್ಲಿ. ಅದು ಮಗಳಾಗಿರ್ಬೋದು, ಮಗನಾಗಿರ್ಬೋದು. ಅಂದರೆ ಪ್ರಗತಿ ಅಂದ್ರೇ ಅಲ್ಲೆಲ್ಲ ಉನ್ನತಿಯಾಗಿರ್ತದೆ, ಅಂದರೆ ಎಲ್ಲ ಫುಲ್ಫಿಲ್ ಆಗಿರುತ್ತೆ. ಸಂಪತ್ತಾಗಿರ್ಬೋದು, ಐಶ್ವರ್ಯ ಆಗಿರ್ಬೋದು, ಜ್ಞಾನ ಆಗಿರಬಹುದು, ಅವರ ಒಂದು ಬಿಹೇವಿಯರ್ ಆಗಿರಬಹುದು, ಪ್ರತಿಯೊಂದು ಆ್ಯಡ್ ಆನ್ ಆಗುತ್ತೆ ಅಲ್ಲಿ. ಸೊ ಪ್ರಗತಿ ನೋಡ್ತಿರ್ತಾನೆ, ಅವನ ಜೀವನದಲ್ಲಿ ಯಾವಾಗಲೂ ಪ್ರಗತಿ ನೋಡ್ತಿರ್ತಾನೆ ನನ್ನ ಮಗ. ಇದು ಯಾಕೆ ಹೇಳಬೇಕು ಅಂದರೆ, ಎಷ್ಟೋ ಸಲಿನೇ ನಿಮ್ಮ ಮಗ ನಿಮ್ಮ ಮಾತು ಕೇಳಿರ್ತಾನೆ, ಅದು ನಿಮಗೆ ಗೊತ್ತಿರುತ್ತೆ. ಚಿಕ್ಕ ಮಕ್ಕಳಿಂದ ನೀವೇನು ಹೇಳಿದ್ರು ಅದನ್ನು ಫಾಲೋ ಮಾಡ್ಕೊಂಡು ಬಂದಿರ್ತಾನೆ. ಅದು ಭಯದಿಂದ ಆಗಿರ್ಬೋದು, ಗೌರವದಿಂದ ಆಗಿರಬಹುದು, ಅಥವಾ ದೊಡ್ಡವರು ಹೇಳ್ತಿದ್ದಾರೆ ಅಂತ ಫಾಲೋ ಮಾಡಲೇಬೇಕು ಅಂತ ಮಾಡಿರಬಹುದು. ಯಾವಾಗ ಮಾಡಲ್ಲ ಅನ್ನೋ ಮಟ್ಟಿಗೆ ಬಂತು ಅಂದರೆ ನಿಮ್ಮ ಮನಸ್ಸಲ್ಲಿ ಆ ಥಾಟ್ಸ್ ನೀವೇ ನೆಗೆಟಿವ್ ಆಗಿ
ಕ್ರಿಯೇಟ್ ಮಾಡ್ಕೊತೀರ. ಒಳಗಡೆ ಒಂದು ಪಿಕ್ಚರ್, ರಿಚ್ ಆಗಿರಬೇಕು, ನನ್ನ ಮಗ ಒಳ್ಳೇದಾಗಿ ಸೆಟ್ಲ್ ಆಗಿರಬೇಕು ಅಂತ ಅಂದ್ಕೊಂಡಿರ್ತೀರ. ಆದರೆ ಹೊರಗೆ ಬರ್ತಾ ಇರೋ ಮಾತುಗಳು, ಸುತ್ತಲೂ ಇರೋ ಜನದ ಹತ್ರ ಹೇಳ್ಕೊತಾ ಇರೋ ಮಾತುಗಳು, ಅವರ ಅಂದರೆ ನಿಮ್ಮ ಮಗ ಮನಸ್ಸಲ್ಲಿ ನಾನು ನಮ್ಮ ಅಪ್ಪ ಹೇಳ್ದಂಗೆ ನಾನು ನಡ್ಕೊಬೇಕು ಅನ್ನೋದು ಒಂದು ಮುದ್ರೆ ಹಾಕ್ಕೊಂಡ್ಬಿಟ್ಟಿರ್ತಾನೆ. ಅಂದರೆ ಚಿಕ್ಕ ವಯಸ್ಸಿಂದ ಪಾಸಿಟಿವ್ ಹೇಳ್ಕೊಂಬಂದಿರ್ತೀರ, ಅವಾಗೆಲ್ಲ ಪಾಸಿಟಿವೇ ಮಾಡ್ತಾ ಇರ್ತಾನೆ. ಅದು ಮಾಡು ಇದು ಮಾಡು ಅಂದರೆ ಮಾಡ್ತಾ ಇರ್ತಾನೆ, ಆ್ಯಸ್ ಎ ರೋಬೋಟ್ ಥರ ಮಾಡ್ತಾ ಇರ್ತಾನೆ. ಸೊ ಸಡನ್ ಚೇಂಜಸ್ ಅನ್ನೋದು ನಿಮ್ಮ ಮಗನದಲ್ಲಿ ಅಥವಾ ಮಗಳಲ್ಲಿ ನೀವು ನೋಡ್ತಾ ಇರಬಹುದು. ಓಕೆ, ಹಾಗಾಗಿ ಈ ಸೆಂಟೆನ್ಸ್ನ ಈ ರೀತಿ ಪಾಸಿಟಿವ್ ಆಗಿ ಹೇಳ್ಕೊಳ್ಳಿ. ಇಲ್ಲಿ ನಿಮ್ಮ ಮ್ಯಾನಿಫೆಸ್ಟೇಷನ್ಗೋಸ್ಕರ ಅಂದರೆ ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಒಂದು ಏಂಜಲ್ ನಂಬರ್ ಅಥವಾ ಇಲ್ಲಿ ಒಂದು ನಂಬರ್ ಹೇಳ್ತೀನಿ ನಿಮಗೆ. ಓಕೆ, ಕೋಡ್ ವರ್ಡ್. ಇದಕ್ಕೆ ಮೊದಲೇ ಈ ನಂಬರ್ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ, ಹಳೆ ವಿಡಿಯೋಗಳಿದೆ, ಬೇಕಂದರೆ ಅದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹೇಗೆ ಬಳಸಬೇಕು ಅನ್ನೋದು ಫುಲ್ ವಿಡಿಯೋ ನೋಡಿ ತಿಳ್ಕೊಳ್ಳಿ. ಈ ವಿಡಿಯೋನಲ್ಲಿ ಒಂದೆರಡು ಪಾಯಿಂಟಲ್ಲಿ ಆ ಮಾಹಿತಿ ತಿಳಿಸ್ತೀನಿ. ಅದು ಏನು ಅಂದರೆ, ಆ ಏಂಜಲ್ ನಂಬರ್ ಏನು ಅಂದರೆ 1176 ಅಂತ. 1176 ಅಂತ ಹೇಳಬಾರ್ದು, ಇಲ್ಲಿ 1176. ಓಕೆ, ಇದನ್ನು ಹೇಳ್ಕೊಳ್ಳಿ, ರಿಪೀಟೆಡಾಗಿ ಹೇಳ್ಕೊಳ್ಳಿ. ನಿಮ್ಮ ಇಷ್ಟಾರ್ಥಗಳನ್ನು ಹೇಳ್ತಾ ಅದ್ರ ಸಮೇತ ಜಾಯಿನ್ ಮಾಡಬೇಕು ಅದನ್ನು. ಇಲ್ಲ, ರೆಡ್ ಪೆನ್ ತಗೊಳ್ಳಿ, ಪ್ರತಿನಿತ್ಯ ಬರ್ಕೋಬೋದು. ಮತ್ತು ಎಷ್ಟು ಸಲ ಬರ್ಕೊಬೇಕು, ಎಷ್ಟು ದಿನ ಬರ್ಕೊಬೇಕು ಅಲ್ಲ, ನಿಮ್ಮ ಇಷ್ಟಾರ್ಥಗಳು ಯಾವಾಗಲೂ ಇರ್ತದಲ್ವ, ಅದು ಈಡೇರೋವರೆಗೂ ಬರ್ಕೊಬೇಕು. ಲೆಫ್ಟ್ ಭಾಗದಲ್ಲಿ ಎಲ್ಲಿ ಬೇಕಿದ್ರೂ ಬರ್ಕೋಬಹುದು. ಬೆಟರ್ ಲೆಫ್ಟ್ ಹ್ಯಾಂಡ್ ಮೇಲೆ ಬರ್ಕೊಂಡ್ರೆ ನೀವು ಅವಾಗವಾಗ ಅದನ್ನು ನೋಡ್ತಾ ಇರ್ತೀರ. 1176 ಅದ್ರ ಸಮೇತ ವೆಲ್ತ್ ಅಂತ ಬರ್ಕೊಳ್ಳಿ. 1176 ವೆಲ್ತ್ ಅಥವಾ 1176 ಹೀಲಿಂಗ್ ಅಂತ ಬರ್ಕೊಳ್ಳಿ. ಅವಾಗೇನು ಹೊಸ ಆಪರ್ಚುನಿಟೀಸ್ ಬರುತ್ತೆ. ಅದರಲ್ಲಿ ಒಂದಿದೆ, 7 ಇದೆ, ಸ್ಪಿರಿಚುವಲ್ ಕನೆಕ್ಟ್ ಆಗುತ್ತೆ. ನೀವು ಒಳ್ಳೆಯ ಒಂದು ಜ್ಞಾನವನ್ನು ಪಡ್ಕೊತೀರ. ಜ್ಞಾನವನ್ನು ಅರಿವು ಮಾಡ್ಕೊಳ್ಳೋ ಕೆಪಾಸಿಟಿ ಬರುತ್ತೆ, ಸ್ಪಿರಿಚುವಲ್ ಜ್ಞಾನವನ್ನು. ನಾವು ಇನ್ಡೆಪ್ತ್ಗೆ ಹೋದ್ರೇ ನಾವು ಏನೊಂದು ಬೇಡ್ಕೊತಿದ್ರೂ ಅದು ಈಡೇರುತ್ತೆ. ಪಾಸಿಟಿವ್ ಆಗಿ ಬಿಲೀವ್ ಮಾಡಬೇಕು. ನಮ್ಮ ಇನ್ನರ್ ಮೈಂಡ್ಗೆ ಆ ಥಾಟ್ಸ್ನ ಮುಟ್ಟಿಸ್ಬೇಕು. ಸೊ ಆ ಒಂದು ಕೆಲಸ ಅನ್ನೋದು ಈ 7 ಮಾಡ್ಕೊಳ್ಳುತ್ತೆ. ಮತ್ತು 6 ಅನ್ನೋದು ನಿಮ್ಮ ಹೋಮ್ ಲೈಫ್ ಅಂದರೆ ಈ ನಿಮ್ಮ ಫ್ಯಾಮಿಲಿ ಲೈಫ್ನ ಚೆನ್ನಾಗಿ ನೋಡ್ಕೊಳ್ಳುತ್ತೆ. ಅದು ಆರ್ಥಿಕವಾಗಿ ಆಗಿರ್ಬೋದು, ರಿಲೇಷನ್ಶಿಪ್ ಬಾಂಧವ್ಯ ಚೆನ್ನಾಗಿರೋದಕ್ಕೂ ಈ 6 ಅನ್ನೋದು ವರ್ಕ್ ಆಗುತ್ತೆ. ಸೊ 1176 ಈ ನಂಬರ್ನ ನೀವು ಡೈಲಿ ಬೇಕಾದ್ರೆ ಬರ್ಕೋಬಹುದು ಲೆಫ್ಟ್ ಹ್ಯಾಂಡ್ ಮೇಲೆ. ಓಕೆ, ಇದು ಸಂಬಂಧ ಬಾಂಧವ್ಯ ನಂಬಿಕೆಯಿಂದ ಕೂಡಿರೋ ಪಾಸಿಟಿವಿಂದ ರಿಸಲ್ಟ್ ಪಡಿಬೇಕು ಅಂತ ಬಯಸ್ತಾ ಇರೋರು ಸೊ ಈ ರೀತಿ ಈ 1176ನ ಪ್ರತಿದಿನ ಬರಿತಾ ಇರಿ. ನಿಮ್ಮ ಕೈ ಮೇಲೆ ಬರ್ಕೊಳ್ಳಿ, ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳಿ. ನಿಮ್ಮ ಇಷ್ಟಾರ್ಥಗಳು ಏನಿದೆಯೋ ಅದನ್ನೆಲ್ಲ ಈಡೇರಿಸ್ಕೊಳ್ಳಿ. ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಹೇಳಕ್ಕೆ ಇಷ್ಟಪಡ್ತೀನಿ. ಆಚರಣೆದಲ್ಲಿಟ್ಟರೆ 100% ರಿಸಲ್ಟ್ ನೋಡ್ತೀರಾ. 100%. ನಾವು ಪುರಾಣಗಳು ನಂಬೋದಿಲ್ಲ, ಆ ಕತೆಗಳನ್ನೆಲ್ಲ ನಾವು ನಂಬೋದಿಲ್ಲ ಅಂದರೆ ನಿಮ್ಮ ಕತೆ ನೀವು ನಂಬ್ತಿರ್ತಾನೆ. ನಿಮ್ಮ ಕತೆ ಚೆನ್ನಾಗಿರಬೇಕು ಅಂತ ನೀವು ಬಯಸ್ತಿರ್ತಾನೆ. ಫ್ಯೂಚರ್ ಬ್ರೈಟ್ ಆಗಿರಬೇಕು ಅಂತ ಎಲ್ಲರ ಮನಸ್ಸಲ್ಲಿ ದೃಢ ನಿರ್ಧಾರ ಆಗಿರುತ್ತೆ ತಾನೆ. ಸೊ ಹಾಗಾಗಿ ಎತ್ಕೊಳ್ಳಿ ಒಂದು ಪೆನ್ನು, ಒಂದು ಬುಕ್ ಎತ್ಕೊಳ್ಳಿ. ನಿಮ್ಮ ಕತೆಯನ್ನು ನೀವು ಬರೀರಿ. ನಡೆದೋಗಿರೋದನ್ನ ಪಾಸಿಟಿವ್ ಆಗಿ ಬರೀರಿ, ನಡಿಬೇಕಾಗಿರೋದನ್ನು ಪಾಸಿಟಿವ್ ಆಗಿ ಬರೀರಿ, ನಡೀತಾ ಇರೋದನ್ನ ಪಾಸಿಟಿವ್ ಆಗಿ ಬರೀರಿ. ಎಲ್ಲ ವಿಜುವಲೈಸೇಷನ್ ಮಾಡ್ಕೊಳ್ಳಿ. ಅದು ಹೇಗೆ ದಿನಕ್ಕೆ 1 ಬಾರಿ ಓದಿ, ಕನಿಷ್ಠ 1-2 ಪೇಪರ್ 3 ಪೇಪರ್ ನಿಮಗೆ ಎಷ್ಟು ಬೇಕಿದ್ರೂ ನಿಮ್ಮ ಲೈಫಲ್ಲಿ ನಡೀತಾ ಇರೋ ಒಂದು ಸ್ಟೋರಿನ ಅಂದರೆ ನಿಜ ಜೀವನವನ್ನು ನೀವು ಒಂದು ಬುಕ್ಕಲ್ಲಿ ಬರ್ಕೊಳ್ಳಿ. ಪಾಸಿಟಿವ್ ಆಗಿ ಎಲ್ಲ ಪಾಸಿಟಿವ್ ಸೆಂಟೆನ್ಸೇ ಇರಬೇಕು. ಅದರಲ್ಲಿ ಏನು ನಡೆದಿದೆಯೋ ನಮಗೆ ಬೇಡದೇ ಇರೋವನ್ನ ನಡೀಲಿಲ್ಲ ಅಂತಲೇ ಬರ್ಕೊಳ್ಳಿ. ಓಕೆ, ಅದು ಪಾಸಿಟಿವೇ ಆಗಿರಬೇಕು. ಅದು ಕೂಡ ಒಳ್ಳೆಯದೇ ಆಗಿರಬೇಕು. ಬೇಡದೇ ಇರೋದನ್ನು ನಡೆದಿಲ್ಲ ಅನ್ನೋ ಥರನೇ ಬರ್ಕೊಳ್ಳಿ. ಅದು ಪಾಸ್ಟ್ ಆಗಿದ್ದರೆ, ಪ್ರೆಸೆಂಟ್ ಆಗಿದ್ದರೆ ಎಲ್ಲ ಒಳ್ಳೆಯದೇ ನಡೀತಾ ಇದೆ, ನಾನು ಬೇಡ್ಕೊಂಡಿರೋದೆಲ್ಲ ನನಗೆ ಸಿಗ್ತಾ ಇದೆ, ನಾನು ಪ್ರೋಗ್ರೆಸ್ ಆಗಿದ್ದೀನಿ, ನಾನು ಉನ್ನತಿನ ನೋಡ್ತಾ ಇದ್ದೀನಿ, ಪ್ರತಿದಿನ ನಾನು ಪ್ರಗತಿ ಕಾಣ್ತಿದ್ದೀನಿ, ಏಳಿಗೆ ನೋಡ್ತಿದ್ದೀನಿ, ಅಭಿವೃದ್ಧಿ ಆಗ್ತಿದ್ದೀನಿ. ಈ ಸೆಂಟೆನ್ಸ್ನೆಲ್ಲ ಬರ್ಕೊಳ್ಳಿ. ಎಷ್ಟೊಂದು ಪಾಸಿಟಿವ್ ಸೆಂಟೆನ್ಸ್ ಇದೆ. ನಮಗೆ ಎಷ್ಟು ನೆಗೆಟಿವ್ ಹುಡುಕ್ತೀವೋ ಅದಕ್ಕೆ 100ರಷ್ಟು ಪಾಸಿಟಿವ್ ಸೆಂಟೆನ್ಸ್ ಇದೆ. ಪಾಸಿಟಿವ್ ಕಡೆ ಹುಡ್ಕೊಂಡು ಹೋಗಿ. ಲೈಫಲ್ಲಿ ಅಷ್ಟೇ, ನಾವು ಪ್ರತಿಯೊಂದು ವಸ್ತು ರೂಪದಲ್ಲಿ ಆಗಿರಬಹುದು, ಏನೇ ಒಂದು ವಿದ್ಯೆ ಆಗಿರ್ಬೋದು, ಪ್ರತಿಯೊಂದರಲ್ಲಿ ಪಾಸಿಟಿವ್ನ ಹುಡುಕಿ. ಹಣದ ವಿಷಯದಲ್ಲಿ ಅಷ್ಟೇ ಪಾಸಿಟಿವ್ನೇ ರಿಲೀಸ್ ಮಾಡಿ, ಪಾಸಿಟಿವ್ನೇ ಬಿಲೀವ್ ಮಾಡಿ, ಪಾಸಿಟಿವ್ನೇ ರಿಸೀವ್ ಮಾಡ್ಕೊತೀರ. ಓಕೆ, ಹಣದ ಬಗ್ಗೆ ಆದರೆ ಒಂದು 10-20 ಸೆಂಟೆನ್ಸ್ ಆದರೂ ಬರ್ಕೊಳ್ಳಿ. ಲೈಫ್ ಈಗ ಇವತ್ತಿನ ಒಂದು ಕಾನ್ಸೆಪ್ಟ್ ಏನು ಹೇಳ್ತಾ ಇದ್ದೀನಿ ಅಂದರೆ, ಸಂಬಂಧ ಬಾಂಧವ್ಯಗಳಲ್ಲಿ ಪಾಸಿಟಿವ್ ಆಗಿರೋದು ಹೇಗೆ,
ಅದರ ಕುರಿತಾಗಿ ಈ ಕೋಡನ್ನು ಬಳಸ್ಕೊಂಡು ಜೊತೆಗೆ ನಿಮ್ಮ ಕಥೆಯನ್ನು ನೀವೇ ಬರೆಯಿರಿ. ಫ್ಯೂಚರ್ ಹೇಗಿರಬೇಕು ಅದನ್ನು ಬರೀರಿ, ಅದನ್ನು ವಿಜುವಲೈಸೇಷನ್ ಮಾಡ್ಕೊಳ್ಳಿ. ಆಲ್ರೆಡಿ ನಡೆದಿದೆ ಅನ್ನೋ ಥರ ಪಾಸಿಟಿವ್ ಆಗಿ. ಇದರಲ್ಲಿ ಯಾವುದೇ ರೀತಿ ನೆಗೆಟಿವ್ ಸೆಂಟೆನ್ಸ್ ಇರಬಾರದು, ಯಾರಿಗೂ ನೆಗೆಟಿವ್ನ ಬಯಸಬಾರದು. ಅಪ್ಪಿತಪ್ಪಿ ಅವರು ನಿಮ್ಮ ಜೀವನದಲ್ಲಿ ತಪ್ಪು ಮಾಡಿದರೂ ಸಹ ನೀವು ಇಲ್ಲಿ ಸಾರಿ ಕೇಳಿ, ಅವರೇ ಬದಲಾಗ್ತಾರೆ. ನಿಮ್ಮ ಪರವಾಗಿ ಅವರೇ ಬದಲಾಗ್ತಾರೆ. ನಿಮ್ಮನ್ನು ಅಗೇನ್ಸ್ಟ್ ಮಾಡ್ಕೊಂಡಿದ್ರು ಅವರು ನೆಕ್ಸ್ಟ್ ನಿಮಗೆ ಫ್ರೆಂಡ್ ಆಗೋಗ್ತಾರೆ. ಇಲ್ಲಿ ಒಳ್ಳೆ ಸಂಬಂಧ ಆಗುತ್ತೆ. ಅದು ಬೇಕಾಗಿರೋ ಒಂದು ಸಂಬಂಧಗಳಿಗೆ ಮಾತ್ರ ನಾನು ಹೇಳ್ತಾ ಇರೋದು. ಓಕೆ, ಪಾಸಿಟಿವ್ ಆಗಿ ಬರ್ಕೊಬೇಕು. ನಮ್ಮ ಲೈಫ್ ಚೆನ್ನಾಗಿರಬೇಕು ಅಂದರೆ ಹೇಗಿರಬೇಕು ಆ ಲೈಫ್ ಅನ್ನೋದು ಬರ್ಕೊಳ್ಳಿ. ಒಂದು ಕತೆ ರೂಪದಲ್ಲಿ ಬರ್ಕೊಳ್ರಿ. ನಾವು ಪುರಾಣಗಳು ಬೇಡ, ನಮಗೆ ಈ ಸ್ತೋತ್ರಗಳು ಅರ್ಥ ಆಗ್ತಾ ಇಲ್ಲ, ಏನು ಅರ್ಥ ಆಗ್ತಾ ಇಲ್ಲ. ನನಗೆ ಸಂಸ್ಕೃತ ಅರ್ಥ ಆಗೋದಿಲ್ಲ. ಕೆಲವೊಂದು ರಾಮಾಯಣ, ಭಗವದ್ಗೀತಾ ಇವೆಲ್ಲ ನಮಗೆ ಓದ್ಕೊಂಡು ಈಗ ಪೇಷನ್ಸ್ ಇಲ್ಲ ಅಷ್ಟು ಫಾಲೋ ಮಾಡೋಕ್ಕೆ. ಅಂದರೆ ಪಾಸಿಟಿವೇ, ಅದರಲ್ಲಿ ಇರೋದೆಲ್ಲ ಪಾಸಿಟಿವೇ. ನಿಮ್ಮ ಜೀವನದಲ್ಲಿ ಪಾಸಿಟಿವ್ ಕಥೆನ ನೀವು ಕ್ರಿಯೇಟ್ ಮಾಡ್ಕೊಳ್ಳಿ. ಯು ಆರ್ ದಿ ಕ್ರಿಯೇಟರ್. ನಮ್ಮ ಜೀವನವನ್ನು ನಾವೇ ಸೃಷ್ಟಿಸ್ಕೊಂಡಿದ್ದೀವಿ. ಅಂದರೆ ಆಲ್ರೆಡಿ ಭೂಮಿ ಮೇಲೆ ಬಂದಾಗಿದೆ. ಫ್ಯೂಚರ್ನ ಸೃಷ್ಟಿಸ್ಕೊಳ್ಳೋದು ನಾವೇ, ನಮ್ಮ ಕೈಯಲ್ಲಿದೆ. ಸೊ ಹೇಗೆ ಬೇಕೋ ಹಾಗೆ ಕ್ರಿಯೇಟ್ ಮಾಡ್ಕೊಳ್ಳಿ. ಅದು ಪಾಸಿಟಿವ್ ಆಗಿರಬೇಕು. ನಮ್ಮ ಕಾನ್ಸೆಪ್ಟ್, ನಮ್ಮ ಸಬ್ಜೆಕ್ಟ್ ಎಲ್ಲನೂ ಪಾಸಿಟಿವೇ. ಅದು ಹಣದ ಬಗ್ಗೆ ಆಗಿರ್ಬೋದು, ಜೀವನದ ಬಗ್ಗೆ ಆಗಿರ್ಬೋದು, ಫ್ಯೂಚರ್ ಬಗ್ಗೆ ಆಗಿರ್ಬೋದು. ಓಕೆ, ಪಾಸಿಟಿವ್ ಮಾತ್ರ ಇರ್ತದೆ ನಮ್ಮ ಸಬ್ಜೆಕ್ಟಲ್ಲಿ. ಫಾಲೋ ಮಾಡಿದ್ರೆ ಎಲ್ಲ ಪಾಸಿಟಿವ್ ಆಗೇ ಇರುತ್ತೆ. 4 ಜನಕ್ಕೆ ಈ ವಿಡಿಯೋನಂತೂ ಶೇರ್ ಮಾಡೋದು ಮರೆಯೋಕ್ಕೆ ಹೋಗ್ಬಾರ್ದು. ಯಾಕಂದರೆ ಅದು ಕೂಡ ಪಾಸಿಟಿವೇ. ಇನ್ನೊಬ್ಬರಿಗೆ ಹೆಲ್ಪಿಂಗ್ ನೇಚರ್ ಅದು. 1-2 ಪಾಯಿಂಟ್ ಆದರೂ ಅವರಿಗೆ ಕನೆಕ್ಟ್ ಆಗುತ್ತೆ. ಎಲ್ಲರಿಗೂ ಎಲ್ಲ ಗೊತ್ತಿರೋದಿಲ್ಲ, ಎಲ್ಲರೂ ಎಲ್ಲ ಫಾಲೋ ಮಾಡ್ತಾ ಇರೋದಿಲ್ಲ, ಗೊತ್ತಿದ್ದು ಮರ್ತೋಗ್ತಾ ಇರ್ತಾರೆ. ಸೊ ಇಂಥ ವಿಡಿಯೋಸ್ ಅವರಿಗೆ ತಲುಪಿದಾಗ ಮತ್ತೆ ಒಂದ್ಸಲಿ ಅವ್ರ ಜೀವನದಲ್ಲಿ ಏನು ಮರ್ತಿರ್ತಾರೆ, ಏನು ಮಾಡಬೇಕು ಅಂತಿರ್ತಾರೆ, ಏನು ಆಚರಣೆದಲ್ಲಿ ಇಡಬೇಕು ಅಂತಿರ್ತಾರೆ, ಅದು ಈ ವಿಡಿಯೋ ಮುಖಾಂತರ ಅವ್ರಿಗೆ ತಲುಪಿಸ್ಬೋದು. ಹಾಗಾಗಿ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಈ ರೀತಿ ಪಾಸಿಟಿವ್ ಕಥೆಯನ್ನು ಬರ್ಕೊಂಡು ಇವತ್ತಿಂದ ಪ್ರಾಕ್ಟೀಸ್ ಮಾಡ್ತೀರಾ ಅಂತ ನಾನು ಅನ್ಕೊತಿದ್ದೀನಿ. ಸೊ ಯಾರೆಲ್ಲ ಆಚರಣೆದಲ್ಲಿ ಇಟ್ಬಿಟ್ಟು ರಿಸಲ್ಟ್ ಹೇಗಿದೆ ಅಂತಲೂ ನನಗೆ ಕಾಮೆಂಟ್ ಮಾಡ್ಬೋದು. ಓಕೆ, ಈಗ ಈ ವಿಡಿಯೋನ 4 ಜನಕ್ಕೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.